ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, KSOU ಯೂನಿವರ್ಸಿಟಿಯಲ್ಲಿ ಬಿ ಎಡ್ಗೆ ಎಂಟ್ರೆನ್ಸ್ ಟೆಸ್ಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು. ನೀವೇನು ಮಾಡಬೇಕಪ್ಪ ಅಂದರೆ, ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, KSOUನಲ್ಲಿ ಈ ಒಂದು ದೂರ ಶಿಕ್ಷಣ ಅಂದರೆ ಇದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಎಡ್ ಮಾಡ್ತಾರಲ್ವ, ಅವರಿಗೆ ಯಾವ ರೀತಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ KSOU ಮೈಸೂರು ಅಂತ ಟೈಪ್ ಮಾಡಿ. KSOU ಮೈಸೂರು ಅಂತ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಇದಕ್ಕೆ KSOU ಮೈಸೂರು ಅಂತ ಮತ್ತೆ ಅದರ ಮೇಲೆ ಟಚ್ ಮಾಡಿ. ಈ ರೀತಿ ಟಚ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಪೇಜ್ ನಿಮ್ಗೆ ಓಪನ್ ಆಗಿಲ್ಲ ಅಂದರೆ, ಒಂದು ವೇಳೆ ನೀವು ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಅಷ್ಟೇ ಈ ರೀತಿ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಸೈಟ್ ಆಫ್ ಇದ್ದರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಆಪ್ ಇದ್ದರೆ ಅದಕ್ಕೆ ನೀವೇನು ಮಾಡಬೇಕು, ಡೆಸ್ಕ್ಟಾಪ್ ಸೈಟನ್ನು ಆನ್ ಇಟ್ಕೋಬೇಕು. ಆನ್ ಇಟ್ಕೊಂಡ್ರೆ ಎಲ್ಲ ಒಂದು ಆಪ್ಷನ್ಸು ಒಂದೇ ಕಡೆ ನಮಗೆ ಕಾಣಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮೇಲೆ 3 ಗೆರೆ ಇದೆಯಲ್ಲ, ಆ 3 ಗೆರೆ ಮೇಲೆ ಟಚ್ ಮಾಡಿದಾಗ ಈ ಡೆಸ್ಕ್ಟಾಪ್ ಸೈಟು ಇಲ್ಲಿ ಬಾಕ್ಸ್ ಇದೆಯಲ್ಲ, ಈ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಾಂದರೆ ಆವಾಗಲೇ ತೋರಿಸ್ತಲ್ಲ ಆ ರೀತಿ ಬರುತ್ತೆ ಸ್ನೇಹಿತರೆ. ಸೊ ನಾವೇನು ಮಾಡೋಣ, ಡೆಸ್ಕ್ಟಾಪ್ ಸೈಟನ್ನು ಆನಲ್ಲಿಡೋಣ. ನೋಡಿ ಸ್ನೇಹಿತರೆ, ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ರೀತಿ ಎಲ್ಲ ಆಪ್ಷನ್ಸು ಒಂದೇ ಕಡೆ ಇರುತ್ತೆ. ಸೊ ನಾನು ಇಲ್ಲಿ ಮೇಲೆ 3 ಅಡ್ಡಗೆರೆ 3 ಚುಕ್ಕಿಗಳಿದಾವಲ್ಲ, ಇಲ್ಲಿ ನೋಡಿ ನಂದು ಡೆಸ್ಕ್ಟಾಪ್ ಸೈಟ್ ಆನ್ ಇದೆ. ಸೊ ಬಾಕ್ಸಲ್ಲಿ ರೈಟ್ ಮಾರ್ಕ್ ಇದೆ. ಸೊ ನಮಗೆ ಈಗ ಈ ಥರ ಆನ್ ಇದೆ. ಇಲ್ಲಿ ನೋಡಿ ಸ್ಟಾರ್ ಮಾರ್ಕಲ್ಲಿ ಅಡ್ಮಿಷನ್ಸ್ ಅಂತಿದೆ. ಈ ಫೋಟೋಸ್ ಎಲ್ಲ ಇರೋಲ್ಲ, ಇಲ್ಲಿ ಸ್ಟಾರ್ ಮಾರ್ಕಲ್ಲಿ ಅಡ್ಮಿಷನ್ಸ್ ಅಂತಿದೆ ಸ್ನೇಹಿತರೆ. ಅಡ್ಮಿಷನ್ಸ್ಗೆ ಹೋದಾಗ ಇಲ್ಲಿ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಇದೊಂಥರ ಪೇಜ್ ಓಪನ್ ಆಯಿತು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕ್ಲಿಕ್ ಇಯರ್ ಫಾರ್ ಅಪ್ಲೈ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದ 2025 and 26 ಜುಲೈ ಸೈಕಲ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾನೆ 21 ಸೆಪ್ಟೆಂಬರ್ 2025. ಪ್ರತಿ ವರ್ಷವೂ ಸಹ ಇದೇ ರೀತಿ ಇರುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಅಡ್ಮಿಷನ್ ಮಾಡ್ಕೋಬೇಕು. ಸೊ ನಾವೇನು ಮಾಡಬೇಕು, ಈಗ ನಮಗೆ ಬೇಕಾಗಿರೋದು ಮೇಯ್ನ್ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಫಸ್ಟು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ, ಆಮೇಲೆ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ. ಇದ್ರ ಮೇಲೆ ನೀವೇನು ಮಾಡಬೇಕು, ಇದ್ರ ಮೇಲೆ ಟಚ್ ಮಾಡಬೇಕು. ಕ್ಲಿಕ್ ಇಯರ್ ಫಾರ್ ಅಪ್ಲೈ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದ 2025 and 26. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನಮ್ಗೆ ಆಲ್ರೆಡಿ ಕೆಳಗೆ ಏನು ಮಾಡಿದ್ದಾನೆ ಅಂದರೆ, ಯೂಸರ್ ನೇಮು, ಪಾಸ್ವರ್ಡ್ ಕೇಳ್ತಾನೆ, ಸೆಕ್ಯೂರಿಟಿ ಕೋಡ್ ಕೇಳ್ತಾನೆ, ಮತ್ತು ಲಾಗಿನ್ ಆಗೋದು ಕೇಳ್ತಾನೆ. ಸೊ ನಮಗೀಗ ಆಲ್ರೆಡಿ ಲಾಗಿನ್ ಇಲ್ಲ, ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ. ಸೊ ನಾವೇನು ಮಾಡೋಣ, ಫಸ್ಟ್ ಇಲ್ಲಿ ಮೇಲೆ ಇದೆಯಲ್ಲ ಕ್ಲಿಕ್ ಇಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ, ಅದ್ರ ಮೇಲೆ ಟಚ್ ಮಾಡೋಣ. ಇದ್ರ ಮೇಲೆ ಟಚ್ ಮಾಡಿದಾಗ ಯೂಸರ್ ನೇಮು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಜಿಮೇಲು, ರಿಜಿಸ್ಟ್ರೇಷನ್ ಫಾರ್ ಬಿ ಎಡ್ ಎಂಟ್ರೆನ್ಸ್ ಅಂತ ಹಾಕಿ ರಿಜಿಸ್ಟರ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನೇನು ಮಾಡ್ತೀನಿ, ಈ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀನಿ. ಯೂಸರ್ ನೇಮು ಹಾಕ್ಕೋಬೇಕಾಗತ್ತೆ, ಪಾಸ್ವರ್ಡ್ ಹಾಕ್ಕೋಬೇಕಾಗತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಹಾಕ್ಕೋಬೇಕಾಗತ್ತೆ, ಡೇಟ್ ಆಫ್ ಬರ್ತು ಇವೆಲ್ಲ ಹಾಕ್ಕೋಬೇಕಾಗತ್ತೆ. ಸೊ ನಾನೀಗ ಇವನ್ನು ಎಂಟ್ರಿ ಮಾಡ್ಕೊತೀನಿ, ನೀವು ಸಹ ಎಂಟ್ರಿ ಮಾಡ್ಕೋಬೇಕು ಈ ಥರ. ಸೊ ನಾನು ಈಗ ಇವೆಲ್ಲ ಎಂಟ್ರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಂಟ್ರಿ ಮಾಡಿಕೊಂಡು ಕೆಲವು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿಕೊಂಡು ಕೆಳಗೆ ಬಿ ಎಡ್ ಎಂಟ್ರೆನ್ಸ್ ಅಂತ ಇದೆಯಲ್ಲ, ಸೊ ಅದಕ್ಕೂ ಸಹ ಟಿಕ್ ಮಾರ್ಕ್ ಮಾಡಿದ್ದೀನಿ. ಸೊ ರಿಜಿಸ್ಟರ್ ಅಂತ ಕೊಡ್ತಾ ಇದ್ದೀನಿ. ರಿಜಿಸ್ಟರ್ ಅಂತ ಕೊಟ್ಟಾಗ ಈಗ ನೋಡಿ, ಯು ಹ್ಯಾವ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅಂತ ಬಂತು ಸ್ನೇಹಿತರೆ. ಈಗ ಮತ್ತೇನು ಮಾಡಬೇಕು, ಮತ್ತೆ ನಾವು ಬ್ಯಾಕ್ ಬಂದು ಲಾಗಿನ್ ಆಗಬೇಕಾಗತ್ತೆ. ಮತ್ತೆ ಬ್ಯಾಕ್ ಬಂದು ನಾವು ಲಾಗಿನ್ ಆಗಬೇಕಾಗುತ್ತೆ. ನೋಡಿ ಮೆಸೇಜ್ ಕೂಡ ಬಂತು, ಯು ಹ್ಯಾವ್ ಸಕ್ಸಸ್ಫುಲಿ, ನೋಡಿ ಡಿಯರ್ ಅಪ್ಲಿಕೆಂಟ್ಸ್ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಸಹ ಮೆಸೇಜು ಬಂದಿದೆ ಸ್ನೇಹಿತರೆ ನನಗೆ. ಈಗೇನು ಮಾಡಬೇಕು, ನಾವು ಆ ಒಂದು ಇದನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಅಪ್ಲೈ ಮಾಡಬೇಕಾಗತ್ತೆ. ಮೊದಲಿಗೆ ನಾನು ಈಗ ಯೂಸರ್ ID ಪಾಸ್ವರ್ಡ್ ಹಾಕ್ತೀನಿ. ಇಲ್ಲಿ ಸೇಮ್ ಇಲ್ಲಿ ಬ್ಯಾಕ್ ಬಂದುಬಿಟ್ರೆ, ಇಲ್ಲ ನಾವು ನ್ಯೂ ರಿಜಿಸ್ಟ್ರೇಷನ್ ತೊಗೊಂಡ್ವಲ್ಲ ಅಲ್ಲೇ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಸೊ ನಾನು ಯೂಸರ್ ನೇಮು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಕೋಡ್ ಸಹ ಹಾಕ್ತಾಯಿದ್ದೀನಿ.
ಸೆಕ್ಯೂರಿಟಿ ಕೋಡ್ ಸಹ ಹಾಕ್ತಾ ಇದ್ದೀನಿ. ಸೆಕ್ಯೂರಿಟಿ ಕೋಡ್ ಮಾಡಿ ಇಲ್ಲೀಗ ಲಾಗಿನ್ ಅಂತ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಲಾಗಿನ್ ಕೊಡ್ತಾ ಇದ್ದೀನಿ. ಲಾಗಿನ್ ಕೊಟ್ಟಾಗ ಈಗ ಇಲ್ಲಿ ಏನು ಮಾಡ್ತಾ ಇದೆಯಪ್ಪ ಅಂದರೆ ಸೇವ್ ಮಾಡಿಟ್ಕೊಳ್ಳಿ. ಯೂಸರ್ ನೇಮ್ ಪಾಸ್ವರ್ಡು ಸೇವ್ ಮಾಡಿಕೊಟ್ಟಿಟ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಇಷ್ಟು ಸ್ಟೆಪ್ಸ್ ಇದಾವೆ ನೋಡಿ ಸ್ನೇಹಿತರೆ. ಒಂದನೇ ಸ್ಟೆಪ್ ಏನಿದೆ ಅಪ್ಲಿಕೇಶನ್ ಎಂಟ್ರಿ ಇದೆ. ಎರಡನೇ ಸ್ಟೆಪ್ ಏನಿದೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಇದೆ. ಮೂರನೇ ಸ್ಟೆಪ್ ಏನಿದೆ ಡಾಕ್ಯುಮೆಂಟ್ ಅಪ್ಲೋಡ್ ಇದೆ. ನಾಲ್ಕನೇ ಸ್ಟೆಪ್ ಏನಿದೆ ಪ್ರೊಸೆಸಿಂಗ್ ಫೀ ಪೇಮೆಂಟ್ ಇದೆ. ಐದನೇ ಸ್ಟೆಪ್ ಏನಿದೆ ಡೌನ್ಲೋಡ್ ಇದೆ ಸ್ನೇಹಿತರೆ. ಈಗ ಫೋಟೋ ಮತ್ತು ಅಪ್ಲೋಡ್ ಅವೆಲ್ಲ ನಾವು ಮೊಬೈಲಲ್ಲೇ ಕನ್ವರ್ಟ್ ಮಾಡಿ ಇಟ್ಕೋಬೋದು ಈ ಒಂದು GB. ಡಾಕ್ಯುಮೆಂಟ್ ಅಪ್ಲೋಡು ಸಹ ನಾವೇನು ಮಾಡ್ಬೋದು ಮೊಬೈಲಲ್ಲೇ ಈ ಒಂದು ಗೂಗಲಲ್ಲಿ ಹೋಗಿ ಈ ಕನ್ವರ್ಟು JB ಅಂತ ಬರುತ್ತಲ್ಲ ಆ ರೀತಿ ಮಾಡ್ಬೋದು. ಪ್ರತಿಯೊಂದು ನೋಡೋಣ. ಈಗ ಅಪ್ಲಿಕೇಶನ್ ಎಂಟ್ರಿ ಯಾವ ರೀತಿ ಇದೆ ಅಂತಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಇವೆಲ್ಲ ನಾವು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಪ್ರತಿ ಡೀಟೇಲ್ಸನ್ನು ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಫಸ್ಟು ಸೇವ್ ಕೊಡಬೇಕು, ಆಮೇಲೆ ನೆಕ್ಸ್ಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿಯೊಂದು ತುಂಬಬೇಕಾಗತ್ತೆ. ಇಲ್ಲಿ ನೋಡಿ ಕೆಲವೆಲ್ಲ ಪ್ರತಿಯೊಂದು ಮದರ್ ನೇಮು, ತಾಲೂಕು, ಡಿಸ್ಟಿಕ್ಕು, ಪಿನ್ ಕೋಡು ಪ್ರತಿಯೊಂದು ಇದೆ ಸ್ನೇಹಿತರೆ. ಜೆಂಡರ್ ತಿನ್ನಬೇಕು, ಎಂಟರ್ ಕ್ಯಾಂಡಿಡೇಟ್ ನೇಮ್ ತುಂಬಬೇಕು, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್, ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಂತೆ ತುಂಬ್ರಿ. ಪ್ರತಿಯೊಂದು ಡಿಸ್ಟಿಕ್ಕು, ಪಿನ್ ಕೋಡು, ನ್ಯಾಷನಾಲಿಟಿ ಮತ್ತು ಇವೆಲ್ಲ ಇದೆ ನೋಡಿ ಸ್ನೇಹಿತರೆ. ಇವೆಲ್ಲ ತುಂಬಬೇಕಾಗತ್ತೆ. ಮತ್ತು ಪ್ರತಿಯೊಂದು ಆಪ್ಷನ್ನು ಇವೆಲ್ಲ ನೀವು ತುಂಬಲೇಬೇಕಾಗತ್ತೆ. ಇವು ತುಂಬಿದರೆ ಅಷ್ಟೇ ನಿಮಗೆ ಈ ನೆಕ್ಸ್ಟ್ ಪೇಜ್ ಹೋಗೋಕ್ಕಾಗತ್ತೆ. ಈಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ಏನಾಗುತ್ತೆ ಮತ್ತೆ ಇನ್ನೊಂದು ಪೇಜು ಓಪನ್ ಆಗುತ್ತೆ. ಆ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ಈ ಪೇಜೆಲ್ಲ ತುಂಬಿದ ಮೇಲೆ ಅಷ್ಟು ಸ್ಟೆಪ್ಸು ಪ್ರೋಸೆಸ್ಸು ಕಂಪ್ಲೀಟ್ ಆಗಬೇಕಾಗತ್ತೆ. ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ತುಂಬಬೇಕಾಗತ್ತೆ. ಈಗೇನು ಬಂತಂದರೆ ನಾವೇನು ಮಾಡೋಣ, ಈಗ ನೆಕ್ಸ್ಟ್ ಪೇಜ್ಗೆ ಹೋಗೋಣ ನೋಡಿ ಸ್ನೇಹಿತರೆ. ಈಗ ಇಲ್ಲಿ ಓಮ್ ಅಂತಿದೆ, ಫಿಲ್ ಅಪ್ಲಿಕೇಶನ್ ಅಂತಿದೆ, ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆ, ಡಾಕ್ಯುಮೆಂಟ್ ಅಪ್ಲೋಡ್ ಅಂತಿದೆ, ಮೇಕ್ ಎ ಪೇಮೆಂಟ್ ಅಂತಿದೆ, ಡೌನ್ಲೋಡ್ ಅಪ್ಲಿಕೇಶನ್. ಇಷ್ಟು ಸ್ಟೆಪ್ಸು ಕಂಪ್ಲೀಟ್ ಆಗಬೇಕು. ಈಗ ನಾನೇನು ಮಾಡಿದ್ದೀನಿ ಫಿಲ್ ಅಪ್ಲಿಕೇಶನ್ ಅಷ್ಟೇ ತೆಗೆದುಕೊಂಡಿದ್ದೇನೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆ ಸ್ನೇಹಿತರೆ. ಇದರಲ್ಲೆಲ್ಲ ಮಾರ್ಕ್ಸು ಎಂಟ್ರಿ ಮಾಡಬೇಕಾಗತ್ತೆ. ಪ್ರತಿಯೊಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು ನೀವು ತೆಗೆದುಕೊಂಡಿರೋ ಮಾರ್ಕ್ಸ್ ಎರಡೂ ನೀವು ಮಾರ್ಕ್ಸ್ ಕಾರ್ಡ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಪ್ರತಿಯೊಂದು ನೀವು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಸ್ಟೆಪ್ ಏನಿದೆಯಪ್ಪ ಅಂದರೆ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆ. ಆ ಪೇಜ್ ಹೆಂಗಿರ್ತದೆ ಅಂತ ನೋಡೋಣ ಬನ್ನಿ. ಇದು ತುಂಬಲಾರ್ದೆ ಅದು ನೆಕ್ಸ್ಟ್ ಬರಲ್ಲ ಸ್ನೇಹಿತರೆ. ಈ ಪೇಜ್ ಓಪನ್ ಮಾಡಲಾರ್ದೆ ನೆಕ್ಸ್ಟ್ ಪೇಜ್ ನಾವು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಈ ಪೇಜು ಇದು ಸೆಕೆಂಡ್ ಸ್ಟೆಪ್ಪು. ನಾವು ಇದನ್ನು ಮಾಡಿದ್ರೆ ಅಷ್ಟೇ ಅಲ್ಲಿ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾವೇನು ಮಾಡಬೇಕು ಪ್ರತಿಯೊಂದು ಇದು ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ ಮೂರನೇ ಸ್ಟೆಪ್ಪಲ್ಲಿ. ಮೂರನೇ ಸ್ಟೆಪ್ಪು ಅಷ್ಟೇ ನೋಡಿ, ಇದು ಯಾವುದು ಬರ್ತಾ ಇಲ್ಲ. ಯಾಕಂದರೆ ಒಂದು ಪೇಜ್ ಆದ ತಕ್ಷಣ ಇದು ಕಂಪ್ಲೀಟ್ ಆದಮೇಲೆ ಅಷ್ಟೇ ಅದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಓಪನ್ನು ಆಗೋದಿಲ್ಲ ಸ್ನೇಹಿತರೆ. ಇನ್ನೊಂದು ನೀವೇನು ಮಾಡಬೇಕಂದ್ರೆ ಮೊಬೈಲಲ್ಲೇ ಫೋಟೋ ಮತ್ತು ಇದನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೋದು. ಹೆಂಗಂದರೆ ನಾನು ಅದು ಹೇಳ್ಕೊಡ್ತೀನಿ ಸ್ನೇಹಿತರೆ. ಗೂಗಲಲ್ಲಿ ಹೋಗಿ ನೀವೇನು ಮಾಡಬೇಕಪ್ಪ ಅಂದರೆ ಆ ಒಂದು ಎಷ್ಟು KBಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಅಪ್ಲಿಕೇಶನ್ ಹಾಕುವಾಗ ತೋರಿಸುತ್ತೆ ನಿಮಗೆ. ಅದನ್ನೇ ಸಹ ನೀವು ಇದು ಮಾಡ್ಬೋದು. ಪ್ರತಿಯೊಂದು ಡಾಕ್ಯುಮೆಂಟ್ ಅಪ್ಲೋಡು ಅಷ್ಟೇ, ಪ್ರತಿಯೊಂದು ಮಾರ್ಕ್ಸ್ ಕಾರ್ಡು, ನಿಮ್ಮದು ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಮತ್ತು ನಿಮ್ಮದು ಇದು ಕೊಟ್ಟಿರ್ತಾರಲ್ಲ ಫೈನಲಲ್ಲಿ ಒಂದು ಸರ್ಟಿಫಿಕೇಟು, ಅದನ್ನು ಸಹ ನೀವು ಇದು ಮಾಡಿಕೊಂಡು ಕೊನೆಗೆ ಎಲ್ಲ ಸ್ಟೆಪ್ಪು ಆದಮೇಲೆ ನೀವೇನು ಮಾಡಬೇಕು ಪ್ರೊಸೆಸಿಂಗ್ ಫೀ ಪೇಮೆಂಟ್ ಆನ್ಲೈನಲ್ಲೇ ಮಾಡ್ಬೋದು ಸ್ನೇಹಿತರೆ. ಬೇಗೆಲ್ಲ ಮೊದಲು ಬ್ಯಾಂಕಲ್ಲಿತ್ತು, ಈಗ ಲಾಸ್ಟ್ ಆಪ್ಷನ್ ಏನಿದೆ ಡೌನ್ಲೋಡ್ ಅಂತಿದೆ. ಈ ರೀತಿ ನೀವು ಪ್ರತಿಯೊಂದು ಸಹ ನೀವು ಮೊಬೈಲಲ್ಲೇ ಮಾಡ್ಬೋದು ಸ್ನೇಹಿತರೆ. ಫೋಟೋನೂ ಅಷ್ಟೇ ಸ್ನೇಹಿತರೆ. ನಾನು ಹೆಂಗೆ GB ಕನ್ವರ್ಟ್ ಮಾಡ್ಕೋಬೇಕು ಅಂತಲೂ ಹೇಳಿದ್ದೀನಿ. ಯಾವುದೇ ಆಗಲಿ ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ನೀವು ಮೊಬೈಲಲ್ಲಿ ಫೋಟೋ ತೆಗೆದುಬಿಟ್ಟು ಗೂಗಲ್ಗೆ ಹೋಗಿ ಸಿಗ್ನೇಚರನ್ನು ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೊಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಫೋಟೋ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಈಗೆಲ್ಲ ಬ್ಯಾಕ್ ಬಂದುಬಿಡ್ತೀನಿ. ಬ್ಯಾಕ್ ಬಂದು ನಿಮ್ಗೆ ಅದು ಈಗ ಸ್ಟೆಪ್ಸ್ ಗೊತ್ತಾಯಿತು ಅಂದ್ಕೊತೀನಿ. ನಾನು ಪ್ರತಿಯೊಂದು ಗೊತ್ತಾಗಿದೆ ಅಂದ್ಕೊತೀನಿ. ಈಗ ಇವೆಲ್ಲ ಹೇಳಿದ್ದೀನಿ. ಅಪ್ಲಿಕೇಶನ್ ಫಾರಮ್ ಎಂಟ್ರಿ ಮಾಡೋದು, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು, ಅವು ಸಹ ಈಸಿನೇ ಇದೆ ಸ್ನೇಹಿತರೆ. ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಪ್ರೊಸೆಸಿಂಗ್ ಫೀ ಪೇಮೆಂಟ್ ಮಾಡೋದು, ಡೌನ್ಲೋಡ್ ಮಾಡೋದು, ಇವು ಸಹ ನಾನು ಹೇಳ್ತೀನಿ. ಪ್ರತಿಯೊಂದು ಹೇಳ್ತೀನಿ ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ ನೀವು ಪ್ರತಿಯೊಂದು ಸ್ಟೆಪ್ಪನ್ನು ಮೇಂಟೈನ್ ಮಾಡ್ಕೊಳ್ಳೋಗಿ. ಇಲ್ಲಿ ಕೆಳಗೆ ನೋಡಿ ಇವೆಲ್ಲ ತುಂಬಿದ ಮೇಲೆ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ ಸ್ನೇಹಿತರೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋದರೆ ಸಾಕು, ನೀವು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಫೋಟೋ ಒಂದು ಡಾಕ್ಯುಮೆಂಟ್ ಅಪ್ಲೋಡ್
ತಗೊಳಕ್ಕೆ ಬರುತ್ತೆ. ನೀವು ಫೋಟೋ ಆನ್ ಡಾಕ್ಯುಮೆಂಟ್ ಅಪ್ಲೋಡ್ನ ಏನಿಲ್ಲ ಸ್ನೇಹಿತರೆ, ಗೂಗಲಲ್ಲಿ ಹೋಗಿ KB ಕನ್ವರ್ಟ್ ಮಾಡಿ ಅಷ್ಟೇ. ನನ್ನ ಒಂದು ಯೂಟ್ಯೂಬಲ್ಲಿ ಇದೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ಸಹ. ನೀವು ಹೋಗಿ ಅಲ್ಲಿ ಎಷ್ಟು KB ಬೇಕೋ ಅಷ್ಟು KB ಮೊದಲೇ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಆ ಫೋಟೋವನ್ನು ನೀವೇನು ಮಾಡಬೇಕು ಅಲ್ಲಿ KB ಕನ್ವರ್ಟ್ ಮಾಡ್ಕೊಳ್ಳಿ. ಗೂಗಲಲ್ಲಿ ನೀವು ಎಲ್ಲಾದರೂ ಸರ್ಚ್ ಮಾಡ್ಬೋದು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂತ. ಮೊಬೈಲಲ್ಲಿ ಅದಕ್ಕೂ ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲ ನನ್ನ ಚಾನಲಲ್ಲೇ ಇದೆ ಸ್ನೇಹಿತರೆ, ಅದು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಬೇಕಾದ್ರೆ ತೋರಿಸ್ತೀವಿ. ಈ ರೀತಿ ಪ್ರತಿ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ಮೇಲೆ ಫೋಟೋ ಅಪ್ಲೋಡ್ ಆದಮೇಲೆ ಅದು ಆದಮೇಲೆ ಸಹ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡು, ಫೋಟೋ ಆ್ಯಂಡ್ ಸಿಗ್ನೇಚರ್ ಸೆಕೆಂಡ್ ಸ್ಟೆಪ್ಪು. ಮೂರನೇ ಸ್ಟೆಪ್ಪು ಡಾಕ್ಯುಮೆಂಟ್ ಅಪ್ಲೋಡ್. ಯಾವ್ಯಾವ ಡಾಕ್ಯುಮೆಂಟು ನಿಮಗೆ PUCದು 10th ಏನೇನು ಮಾರ್ಕ್ಸ್ ಕಾರ್ಡ್ಸ್ ಕೇಳ್ತಾ ಇದ್ದೋ ಅಲ್ಲಿ ಅವೆಲ್ಲನೂ ಅಪ್ಲೋಡ್ ಮಾಡಿ. ಅವು ಅಪ್ಲೋಡ್ ಮಾಡಿದ ಮೇಲೆ ಮತ್ತೆ ಅಲ್ಲಿ ಸೇವ್ ನೆಕ್ಸ್ಟ್ ಕೊಡಿ. ಆಮೇಲೆ ಪ್ರೊಸೆಸಿಂಗ್ ಫಾರ್ ಪೇಮೆಂಟ್ ಅಂತ ಅಲ್ಲಿ ಸಹ ಸೇವ್ ನೆಕ್ಸ್ಟ್ ಕೊಟ್ಟು ಫೈನಲ್ ಸಬ್ಮಿಟ್ ಮಾಡಿ. ಆಮೇಲೆ ಡೌನ್ಲೋಡ್ ಆ ಒಂದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ ರೀತಿ KB ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಹೇಳ್ತೀನಿ. ಈ ಸ್ಟೆಪ್ಸು ಪ್ರತಿಯೊಂದು ಪರ್ಸ್ನಲ್ ಇರ್ತಾವೆ ಸ್ನೇಹಿತರೆ, ಅದಕ್ಕೆ ನಾನು ನಿಮ್ಗೊಂದು ಪೇಜ್ ಮಾಡೇ ತೋರಿಸಿದ್ದೀನಿ. ನಿಮಗೆ ಫಸ್ಟ್ ಪೇಜ್ ತುಂಬಿದ ಮೇಲೆ ನೆಕ್ಸ್ಟ್ ಪೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು KB ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಸ್ನೇಹಿತರೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಗೂಗಲಲ್ಲಿ ಹೋಗಿ ಅಲ್ಲಿ ಫಾರ್ ಎಕ್ಸಾಂಪಲ್ ಅವ್ರೇನಾದರೂ 50 KB ಒಳಗಿರಬೇಕು ಒಂದು ಫೋಟೋ ನಮ್ಮ ಫೋಟೋ 50 KB ಒಳಗಿರಬೇಕು ಅಂದರೆ ಕನ್ವರ್ಟ್ 50 KB ಬಿಲೋ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಕನ್ವರ್ಟ್ ಇಮೇಜಸ್ ನೋಡಿ, ಕಂಪ್ರೆಸ್ ಇಮೇಜ್ ಫಸ್ಟ್ ಆಪ್ಷನ್ನೇ ಬಂತು. 50 KB P/7 ಇಮೇಜ್ ಕಂಪ್ರೆಸರ್ ಅಂತ ಬಂತು ಸ್ನೇಹಿತರೆ. ಇದರಲ್ಲಿ ಈ ಥರ ಹೋದರೆ ನೀವು ಒಂದು ಸೆಲೆಕ್ಟ್ ಇಮೇಜ್, ಯಾವುದಾದ್ರೂ ಒಂದು ಸೆಲೆಕ್ಟ್ ಇಮೇಜ್ ತಗೊಳ್ಳಿ. ನಿಮ್ಮ ಹತ್ರ ಯಾವುದೋ ಒಂದು ಫೋಟೋ ತೆಗೆದುಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಯಾವುದಾದ್ರೂ ಇರಲಿ ಒಂದು ಫೋಟೋ ತೆಗೆದುಕೊಳ್ಳಿ. ಯಾವುದಾದ್ರೂ ಆಗಲಿ ಸ್ನೇಹಿತರೆ, ಎನಿ ಫೋಟೋ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ತೆಗೆದುಕೊಳ್ಳಿ. ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ ನೀವು. ಯಾವುದೋ ಒಂದು ಫೋಟೋ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಫೋಟೋ ತೆಗೆದುಕೊಂಡಿದ್ದೀನಿ. ನಾನೇನು ಮಾಡ್ತೀನಿ ನೋಡಿ, ಈ ಥರ ಫೋಟೋ ಬಂತು, ಇದು 50 KB ಕೊಟ್ಟಿದೆ. ಇಲ್ಲಿ ಕಂಪ್ರೆಸ್ ಅಂತ ನೀವು ಕೊಟ್ಟ ಮೇಲೆ ಕಂಪ್ರೆಸ್ ಆಗುತ್ತೆ. ಆಮೇಲೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಕಂಪ್ರೆಸ್ ಅಂತ ಕೊಟ್ಟಿದ ಮೇಲೆ 50 KBಗೆ ಫಾರ್ ಎಕ್ಸಾಂಪಲ್ ನಾನು 50 KB, ಅಲ್ಲಿ ಅವ್ರು ಎಷ್ಟು KB ಕೇಳಿದ್ರೆ ಆ ಥರ KBಯನ್ನು ಮಾಡ್ಕೊಳ್ಳಿ. ನೋಡಿ, ಅಪ್ಲೋಡ್ ಕಂಪ್ಲೀಟ್ ಪ್ರೆಸೆಂಟಿಂಗ್ ದ ಫೈನಲ್ ಫ್ರೇಮ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿ ಮಾಡಿದಾಗ ನೀವೇನು ಮಾಡಬೇಕು, ಆ ಒಂದು ಅಪ್ಲೋಡ್ ಯಾವ ರೀತಿ ಮಾಡಬೇಕನ್ನೋದು ಮೊಬೈಲಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಡಾಕ್ಯುಮೆಂಟ್ ಸಮೇತ ಸ್ನೇಹಿತರೆ ನೀಟಾಗಿ ಫೋಟೋ ತೆಗೆದು ಹಾಕಿ ಖಂಡಿತ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡೇಬೋದು. ನಾನು ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಸ್ನೇಹಿತರೆ. ಸಿಸ್ಟಮಲ್ಲೇ ಹೋಗಬೇಕು, ಅದರಲ್ಲೇ ಮಾಡಬೇಕು, ಆ ಥರ ಏನಿಲ್ಲ ಸ್ನೇಹಿತರೆ. ನೋಡಿ, ಈ ಥರ ಬಂತು ನೋಡಿ ಸ್ನೇಹಿತರೆ. ಈಗ ಇಲ್ಲಿ ಬಂದಿದೆ ನೋಡಿ, ಸೈಜ್ 48 KB ಬಂದಿದೆ. ರೀನೇಮ್ ಇಮೇಜ್ ಏನಾದರೂ ಹಾಕ್ಕೋಬೋದು ನಾವು. ಇಲ್ಲಿ ಡೌನ್ಲೋಡ್ ಕೊಡಿ, ಆ ಇಮೇಜು ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಬಟ್ ಇದು ನಾನು ಸ್ಯಾಂಪಲ್ಗೆ ಮಾಡಿದ ಸ್ನೇಹಿತರೆ. ನೀವೇನು ಮಾಡಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋನ ಮಾಡಬೇಕು. ಮತ್ತು ಸಿಗ್ನೇಚರು ಅಷ್ಟೇ, ಸಿಗ್ನೇಚರ್ನು ಫೋಟೋ ತೆಗೆದ ಮೇಲೆ ಅದನ್ನು ನೀವು ಈ KBಗೆ ಕನ್ವರ್ಟ್ ಮಾಡಿ. 100% ಸಕ್ಸಸ್ ಆಗುತ್ತೆ. ನಾನು ಆಲ್ರೆಡಿ ಮೊದಲು ಇದೇ ಥರ ಮೊಬೈಲಲ್ಲೇ ಹಾಕಿ ಮೊಬೈಲಲ್ಲೇ ಇದು ಮಾಡಿದ್ದೀನಿ ಸ್ನೇಹಿತರೆ. ನೀವೇನು ಕಂಪ್ಯೂಟರ್ಗೆ ಹೋಗಬೇಕು, ಸ್ಕ್ಯಾನಿಂಗ್ ಮಾಡಬೇಕು ಅಂತೇನಿಲ್ಲ, ಪ್ರತಿಯೊಂದು ಮೊಬೈಲಲ್ಲೇ ಮಾಡ್ಬೋದು. ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡು ಮಾಡಿ ಅಷ್ಟೇ ಸ್ನೇಹಿತರೆ. ಈ ರೀತಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ರೀತಿ ಮಾಡ್ಕೋಬೋದು ಅಂತ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಪ್ರತಿಯೊಂದು ನಾವು ಮೊಬೈಲಲ್ಲೇ ಮಾಡ್ಬೋದು. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಆ ಒಂದು ಇದನ್ನು ಯಾವುದು B.Ed ಅಪ್ಲಿಕೇಶನನ್ನು ನಾವು ಮೊಬೈಲಲ್ಲೇ ಹಾಕ್ಬೋದು. ಮೊಬೈಲಲ್ಲೇ ಹಾಕಿ ಅದು ಬ್ಯಾಕ್ ಹೋಗಿದೆ ಸ್ನೇಹಿತರೆ. ನಂದು ಈಗ ಒಂದು ಇದಾಗಿತ್ತಲ್ಲ, ಸೊ ಬ್ಯಾಕ್ ಹೋಗಿದೆ ಆ ಒಂದು ನನ್ನ ಒಂದು B.Ed ಇಂಟ್ರೆಸ್ಟ್ ಲಾಗಿನ್ ಆಗೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊಬೈಲಲ್ಲೇ ನಿಮ್ಮ ಅಪ್ಲಿಕೇಶನನ್ನು ಹಾಕಿ ಖಂಡಿತ ಆಗೇ ಆಗುತ್ತೆ. ನಾನು ಆಲ್ರೆಡಿ ಒಂದು ಸಲ B.Edಗೆ ಎಂಟ್ರೆನ್ಸ್ ಮೊಬೈಲಲ್ಲಿ ಹಾಕಿ ಎಕ್ಸಾಮು ಸಹ ಬರೆದಿದ್ದೇನೆ. ಏನೂ ತೊಂದರೆ ಆಗೋಲ್ಲ. ಕಂಪ್ಯೂಟ್ರಲ್ಲೇ ಮಾಡಬೇಕಪ್ಪ, ಏನೂ ತೊಂದರೆ ಇಲ್ಲ. ನೀವು ಫೋಟೋ ತಗೊಂಡು ಈಗ ನಾನು ಫೋಟೋ ಹೆಂಗೆ KB ಕನ್ವರ್ಟ್ ಮಾಡಿದ್ನೋ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸು ಸಹ ಅದೇ ಥರ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತ ಆಗುತ್ತೆ ಸ್ನೇಹಿತರೆ. ಆ ಒಂದು ಮಾಡಿದ್ದನ್ನು ನೀವು ಡೌನ್ಲೋಡ್ ಮಾಡಿ, ಇಲ್ಲಿ ಕಂಪ್ರೆಸ್ ಮಾಡಿದ್ದನ್ನು ಡೌನ್ಲೋಡ್ ಮಾಡಿ. ನಿಮ್ಮ ಗ್ಯಾಲರಿಯಲ್ಲಿರುತ್ತೆ. ನೀವು ಅಪ್ಲೋಡ್ಗೆ ಹೋದಾಗ ಡೈರೆಕ್ಟ್ ಗ್ಯಾಲರಿ ಕೇಳುತ್ತೆ. ಆ ಗ್ಯಾಲರಿಯಲ್ಲಿ ಹಾಕಿ ಖಂಡಿತ ನಿಮ್ಮ ಒಂದು B.Ed ಅಪ್ಲಿಕೇಶನ್ ಫಾರಮ್ ಹಾಕೋದು ಸಕ್ಸಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೂ ಯಥೇಚ್ಛ ಒಳ್ಳೆ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.